ಆಫ್ಟರ್ ಲಾಂಗ್ ಬ್ಯಾಕ್ ಒಂದು ಟ್ರಿಪ್ಪು ಆರ್ಗನೈಸ್ ಮಾಡಿದ್ವಿ. ಬ್ಯಾಂಗ್ಳೂರು ಬಂದಮೇಲೆ ಫಸ್ಟ್ ಟ್ರಿಪ್ಪು. ಏನಿದು ಏನು ತಿಂತಾರೆ ನಾವು? ಫ್ರೈಡ್ ರೈಸ್. ಏನು ಫ್ರೈಡ್ ರೈಸ್ ಅಂತ ಫೋಕಸ್ ಮಾಡೋದು. ಕಾಫಿ ಕುಡ್ದಾದ್ಮೇಲೆ ಬೆಳಗ್ಗೆ ನಾವು ಎಲ್ಲಿದ್ದೀವಿ ಅಂತ ಎಲ್ಲರೂ ಮರ್ತೋಗ್ಬಿಟ್ಟಿದ್ರು. ಪಾಪ ಎಲ್ಲರೂ ನಿದ್ದೆ ಚೆನ್ನಾಗಿ ಹೊಡಿತಿದ್ರು. ಆ ಕಡೆ ಈ ಕಡೆ ಇರೋರೆಲ್ಲರೂ ನಾನು ಒಬ್ಬನೇ ಕಾರ್ ಡ್ರೈವ್ ಮಾಡಿಕೊಂಡು ಬೆಳಗ್ಗೆ ಕರ್ಕೊಂಬಂದು ನಿಲ್ಸಿದ್ದೆ ಮಲ್ಪೆ ಬೀಚ್ ಹತ್ರ ನೋಡಿದ ತಕ್ಷಣ ಗಾಂಧೀಜಿ ತಾತ ಎಂಟ್ರಿ ಆದಮೇಲೆ ನೋಡಿದ್ದೆ ಕಣ್ರಿ ಸ್ವರ್ಗ ಕಾಣಿಸ್ತು. ಎಲ್ಲರೂ ಹಾಯ್ ಹೇಳ್ಬಿಡಿ. ಬೀಚ್ ನೋಡಿದ್ರೇ ಸುಮ್ಮನೆನಾ? ಅಲ್ಲೊಂದು ಕಪಲ್ ನೋಡಿದೆ ಕಣ್ರಿ. ಎಷ್ಟೇ ಏಜ್ ಆದ್ರೂ ಲಿಮಿಟ್ಸ್ ಅಂತ ಅಂದ್ಕೊಂಡು ಆ ಕಪಲ್ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಲವ್ ಅಂದರೆ ಹಾಗಿರಬೇಕು ಕಣ್ರಿ. ಹಾಗೇನೆ ನ್ಯೂ ಕಪಲ್ ಕೂಡ ಹೆಂಗೆ ಓಡ್ಕೊಂಬರ್ತಾವ್ರೆ ಅಂತ ನೋಡ್ತಾ ಇದ್ದೀರಲ್ಲ. ಈ ಕಪಲ್ ಜೊತೆ ಬಂದ್ರೇ ಅಷ್ಟು ಕಣ್ರಿ, ಅವ್ರಿಗೆ ವಿಡಿಯೋ ತೆಗಿ, ಅಲ್ಲಿ ಫೋಟೋ ತೆಗಿ, ಇಲ್ಲಿ ತೆಗಿ ಅಂತ. ಬಟ್ ಅವ್ರು ಎಂಜಾಯ್ ಮಾಡ್ತಾಯಿದ್ದು ನೋಡಿ ತುಂಬ ಖುಷಿ ಅನ್ನಿಸ್ತು. ಹಾಗೆಯೇ ಇನ್ನೊಂದು ಕಪಲ್ಲು ಕೂಡ, ಇವ್ರದ್ದು ರೀಸೆಂಟ್ ಮ್ಯಾರೇಜೇ, ಬಟ್ ಹೊಸ ಕಪಲ್ಲೇ ಸಖತ್ ಇವರು ಎಂಜಾಯ್ ಮಾಡ್ತಾಯಿದ್ರು. ಇವ್ರು ನೋಡಿ ತುಂಬ ಖುಷಿ ಆಯಿತು ನನಗೂ. ಇವರಿಬ್ಬರು ಕಪಲ್ ನೋಡಿ ನನಗೆ ಮೋಸ್ಟ್ ಫೇವ್ರೇಟ್ ಕಪಲ್ಸ್ ಅಂದರೆ ಇವರಿಬ್ಬರು ಇರಬೇಕು. ಇನ್ನು ನಾವು ಸುಮ್ಮನೆ ಇರಬೇಕಾ? ಕಪಲ್ಸೇ ಅಷ್ಟು ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ ನಾವು ಇನ್ಯಾವ ರೇಂಜಲ್ಲಿ ಎಂಜಾಯ್ ಮಾಡಬೇಕು? ತೆಗ್ದು ಎದ್ದು ಮುಳುಗಿ ಅವ್ರಿಗೆ ಅಷ್ಟೆಲ್ಲ ಫೋಟೋ ತೆಗ್ದು ಆಮೇಲೆ ನಾವು ಸುಮ್ಮನೆ ಬಿಡ್ತೀವಿ. 4 ಜನ ಇದ್ದಾರಪ್ಪ. ಒಬ್ಬೊಬ್ರಿಗೂ ಒಂದೊಂದ್ಸರಿ ಫೋನ್ ಕೊಟ್ಬಿಟ್ಟು ಆ ಪೋಸ್ ಈ ಪೋಸ್ ಅಂದ್ಬಿಟ್ಟು ಹೇಳ್ಬಿಟ್ಟು ಚೆನ್ನಾಗಿ ಫೋಟೋ ತೆಗೆಸ್ಕೊಂಡು ವೀಡಿಯೋನೂ ಕೂಡ ತೆಗೆಸ್ಕೊಂಡೆ. ಹಂಗೆ ನಮ್ಮದೆಲ್ಲ ಆದಮೇಲೆ ಸೆಷನ್ಸು ನಾವು ಮೂವರು ಸಖತ್ತಾಗಿ ಬೀಚಲ್ಲಿ ಆಟ ಆಡಿದ್ವಿ. ಅದು ಸಖತ್ ಎಂಜಾಯ್ ಮಾಡಿದ್ವಿ, ಸಖತ್ ಖುಷಿ. ಇವಾಗ ತಾನೇ ಮಲ್ಪೆ ಮುಗಿಸಿ ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಕೃಷ್ಣನ್ ಟೆಂಪಲ್ಗೆ ಈಗ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಆಚೆ ಮಾತ್ರ, ಹೆವಿ ನೆಕ್ಸ್ಟ್ ಲೆವೆಲ್. ನೋಡಿ ಏನು ಮಾಡೋಕ್ಕಾಗಲ್ಲ, ಕಪ್ಪು ಯಾವತ್ತಿದ್ರು ಕಸ್ತೂರಿನೇ, ಏನೂ ಮಾಡೋಕ್ಕಾಗಲ್ಲ. ನೋಡಿ ಬಾಬಿ ಹೇಳ್ತವ್ರೆ. ಏನ್ ಬಾಬಿ? ಕೃಷ್ಣ ಇರೋದು ಕಪ್ಪೆ. ಯಾರ ತರ? ಓಕೆ, ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ಸಿಗು. ಕೃಷ್ಣ ಟೆಂಪಲ್ ಕಲ್ಯಾಣಿ ನೋಡ್ಬಿಟ್ಟು ಆಮೇಲೆ ಮೀನೆಲ್ಲ ನೋಡ್ಬಿಟ್ಟು ಸೀದಾ ಒಳಗಡೆ ಎಂಟ್ರಿ ಕೊಟ್ಟಾದ್ಮೇಲೆ ಕೃಷ್ಣ ದರ್ಶನ ಆಯಿತು. ದರ್ಶನ ಆಗಿದ ತಕ್ಷಣ ಅಲ್ಲಿಂದ ಹೊಟ್ಟಿದ್ದು ನಾವು ಚಾರ್ಧಾಮ್ ಟೆಂಪಲ್ ವಿಸಿಟ್ ಮಾಡಿಕೊಂಡು ಅಲ್ಲಿ ಅರ್ಘ್ಯ ಹೊತ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂದ್ಬಿಟ್ಟು ಮಣ್ಣಿಂದು ಸಮಥಿಂಗ್ ಏನೋ ಅಂತಾರೆ, ಅಲ್ಲಿ ನಾವು ತೊಗೊಂಡಿದ್ದೆ ಒಂದು ಸಣ್ಣ ಬ್ರೇಕು. ನಾನು ಮಡ್ಕ ಜ್ಯೂಸ್ ತೊಗೊಂಡೆ. ಇಟ್ಸ್ ವಾಸ್ ನೆಕ್ಸ್ಟ್ ಲೆವೆಲ್. ಸ್ವೀಟ್ ವಿತ್ ಖಾರ ಜೊತೆ ತೊಗೊಳೋದೆ ಸ್ವರ್ಗ ಅನ್ನಿಸ್ತಾ. ಅಲ್ಲಿಂದ ಹೊರಟಿದ್ದೆ ನಾವು ಧರ್ಮಸ್ಥಳಕ್ಕೆ. ಏನೋ ಒಂಥರ ಖುಷಿ ಕಂಡ್ರಿ. ಧರ್ಮಸ್ಥಳದಲ್ಲಿ ಎಂಟ್ರಿ ಆಗಿದ ತಕ್ಷಣ ಏನೋ ಒಂದು ಇಲ್ದಿರೋ ಫೀಲಿಂಗು. ಆಮೇಲೆ ದೇವಸ್ಥಾನ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಏನೋ ಒಂದು ನೆಮ್ಮದಿ. ಎಷ್ಟೋ ಕಷ್ಟ ಇದ್ದರೂ ಏನೋ ಇದ್ರೂ ಬಂದಿದ್ದ ದೇವಸ್ಥಾನ ನಿಂತ್ಕೊಂಡಿದ್ದ ತಕ್ಷಣ ಏನೋ ಒಂದು ನೆಮ್ಮದಿ ಫೀಲು ನನಗೆ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು. ಅಲ್ಲಿಂದ ನಾವು ಹೊರಟಿದ್ದೆ ಕುಕ್ಕೆಗೆ. ಓಕೆ, ಧರ್ಮಸ್ಥಳ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಕುಕ್ಕೆ ಸುಬ್ರಹ್ಮಣ್ಯಗೆ. ತುಂಬ ಕ್ರೌಡ್ ಇದೆ. ಮಾರ್ನಿಂಗೇ ತುಂಬ ಕ್ರೌಡ್ ಇದೆ. ಕಾಡ್ ಪಾಪ ತರ ನಿಂತವನೇ ಅವನೇ ಸೈಡ್ ಹೋಗ್ತೀವಿ. ಗಡ್ಗಮ್ಮ ನೋಡಿದೀರಾ? ಅದೇ. ಅಲ್ಲಿಂದ ಕುಕ್ಕೆಗೆ ಬಂದಿದ್ವಾ. ಕುಕ್ಕೆ ಬಂದಿದ ತಕ್ಷಣ ಅಷ್ಟು ಬಿಸಿಲು ನೋಡ್ಬಿಟ್ಟು ಸಾಕಾಗೋಯ್ತು. ಅಲ್ಲಿಂದ ಆ ಬಿಸಿಲಲ್ಲಿ ಒಳಗಡೆ ಹೋಗಿದ ತಕ್ಷಣ ಸಿಕ್ಕಾಬಿಟ್ಟೆ ಜನಗಳಿನೇ ಇದ್ರು ಕಣ್ರಿ. ಅದರಲ್ಲೂ ದರ್ಶನ ಮುಗಿಸ್ಕೊಂಡು ಪಕ್ಕದಲ್ಲೇ ಇನ್ನೊಂದು ಟೆಂಪಲ್ ಇತ್ತಪ್ಪ. ಆ ಟೆಂಪಲ್ ಏನು ಅಂದ್ರೆ, ಇಲ್ಲಿಂದ ದರ್ಶನ ಮಾಡ್ಕೊಂಡು ಆ ಟೆಂಪಲ್ಗೆ ಹೋಗಿ ಅಲ್ಲೂ ದರ್ಶನ ಮಾಡ್ಕೊಂಡ್ರೆ ನೀವು ಅಂದ್ಕೊಂಡಿದ್ದು ನೆರವೇರುತ್ತೆ ಅನ್ನೋದು ಅಲ್ಲಿನ ವಾಡಿಕೆ. ನಾನು ದರ್ಶನ ಮಾಡಿಕೊಂಡೆ. ನೀವು ನೆಕ್ಸ್ಟ್ ಟೈಮ್ ಹೋದಾಗ ಅಲ್ಲಿ ದರ್ಶನ ಮಾಡ್ಕೊಳ್ಳಿ. ಅಲ್ಲಿಂದ ಸೀದಾ ರೂಮಿಗೆ ಬಂದು ನಾವು ಅಲ್ಲಿ ಇಲ್ಲಿ ಸ್ವಲ್ಪ ತಿನ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಇವನಂತೂ ಟಯರ್ಡಾಗಿ ಮನ್ಕೊಂಡೇ ಬಿಟ್ಟಿದ್ದ. ಆಮೇಲೆ ನಮಗೆ ಅಷ್ಟು ದಿನ ಟ್ರಿಪ್ಪಲ್ಲೂ ಅನ್ನಪೂರ್ಣೇಶ್ವರಿ ಆಗಿದ್ದವ್ರು ಅವರಿಬ್ಬರೇ, ಬಾಬಿ ಮತ್ತು ಚೈಸಸ್ಸು. ಇವಾಗ ಎಲ್ಲ ಇವ್ರದ್ದೆಲ್ಲ ದರ್ಶನಗಳೆಲ್ಲ ಆಯಿತು. ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್ ನೋಡೋಣ. ಬ್ಯಾಕ್ ಟು ಬ್ಯಾಂಗ್ಳೂರಲ್ಲಿ ಏನಾರ ಫನ್ನು ಏನಾರ ಮಾಡಿಕೊಂಡು ಹಾಗೆ ಎಂಜಾಯ್ ಮಾಡಿಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್ ಬರ್ತೀವಿ. ನನಗಂತೂ ಈ ಟ್ರಿಪ್ ವಾಸ್ ಮೆಮೊರೇಬಲ್ ಮೂಮೆಂಟ್ ಆಗಿದೆ. ಬಿಕಾಸ್ ಆಫ್ ಶಕ್ತಿ, ವರ್ಷ, ಅಭಿಬ್ರೋ ಆ್ಯಂಡ್ ಚೈಸಸ್ ಜೊತೆ ಸಖತ್ ಎಂಜಾಯ್ ಮಾಡಿದೆ ನಾನಂತೂ ಅಂತ ಹೇಳ್ತಾ, ಮಸ್ತು ಮಗದಷ್ಟು ಬ್ಲಾಗ್ಸ್ ಜೊತೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್. ಹೊರಟು ಬಂದಿದ್ದೆ ಬ್ಯಾಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಅನ್ಫಾರ್ಚುನೇಟ್ಲಿ ಅದು ಯಾವುದೋ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸಖತ್ ಖುಷಿ ಅನ್ನಿಸ್ತು. ಅಲ್ಲಿಂದ ಒಂದೊಮ್ಮೆ ಟ್ರಾಫಿಕ್ ನೋಡ್ತೀನಿ ಕಣ್ರಿ, ಸಕ್ಕ ಟ್ರಾಫಿಕ್ ಇತ್ತು. ನಾಳೆ ಬೇರೆ ಆಫೀಸ್ಗೆ ಹೋಗಬೇಕು. ಅಲ್ಲಿಂದ
ಬಂದ್ವಿ. ಬ್ಯಾಂಗ್ಳೂರಿಗೆ ಬಂದಿದ ತಕ್ಷಣ ಎಂಡಾಗಿದ್ದೆ. ಅಪ್ಪು ಸಾಂಗಿಂದ ಸಖತ್ ಖುಷಿ ಅನ್ನಿಸ್ತು ಅಂತ ಹೇಳ್ತಾ ಇದಾಗಿತ್ತು ನನ್ನ ಬ್ಲಾಗ್.